ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ತರ ನಮ್ಮ ಎಜುಕೇಶನ್ ಪಾಲಿಸಿ ಇತ್ತು. ಆದಷ್ಟು ಎಲ್ಲಾ ಹಳ್ಳಿಯಲ್ಲಿ 1ರಿಂದ 5ನೇ ತರಗತಿವರೆಗೆ, ಇನ್ನೂ ಸ್ವಲ್ಪ ದೊಡ್ಡ ಹಳ್ಳಿ ಆದ್ರೆ 6ರಿಂದ 8ನೇ ತರಗತಿವರೆಗೆ, 10ನೇ ತರಗತಿವರೆಗೆ ಸ್ಕೂಲ್ಸ್ ಇತ್ತು. ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಎಲ್ಲ ಹಳ್ಳಿಯಲ್ಲಿ ಶಿಕ್ಷಕರ ಕೊರತೆ ಇರ್ಬೋದು, ಮೂಲಭೂತ ಸೌಕರ್ಯ ಕೊರತೆಗಳು ಇರ್ಬೋದು, ಇವನ್ನೆಲ್ಲ ನೀಗಿಸುವ ಬದಲು ಆಲ್ಟರ್ನೇಟಿವ್ ಅಂದ್ರೆ ಸಮಸ್ಯೆನ ಅದನ್ನ ತಿದ್ದುವ ಬದಲಾಗಿ ಪರ್ಯಾಯ ವ್ಯವಸ್ಥೆಗೋಸ್ಕರ ಈ ಕೆಪಿಎಸ್ಸಿ ಮ್ಯಾಗ್ನೆಟ್ ಅಂತ ಮಾಡಿದ್ದಾರೆ. ನಾನು ಕೆಪಿಎಸ್ಸಿ ಪೂರ್ತಿ ತಪ್ಪಂತ ಹೇಳ್ತಾ ಇಲ್ಲ. ಕೆಪಿಎಸ್ಸಿ ಅಂದ್ರೆ 1ನೇ ತರಗತಿಯಿಂದ PUC 2 ವರೆಗೆ ಒಂದೇ ಅಡಿಯಲ್ಲಿ ಒಂದೇ ಕಡೆ ಎಲ್ಲ ಅದು ಸಮಾನವಾಗಿ ಶಿಕ್ಷಣ ಸಿಗಬೇಕು ಅಂತ ಕೆಪಿಎಸ್ಸಿ ಅಲ್ಲಿ ಇರುವುದು. ಕೆಪಿಎಸ್ಸಿ ಮ್ಯಾಗ್ನೆಟ್ ಅಂದ್ರೆ ಸರ್ಕಾರ ಏನೇನು ಹೇಳುತ್ತೆ ಅಂದ್ರೆ ನಾವು ಇದನ್ನೆಲ್ಲ ಸೇರಿಸ್ತೀವಿ ಅಂತ ಹೇಳ್ತಾರೆ. ಅದು ತಪ್ಪದು, ಸೇರಿಸ್ತಾ ಇಲ್ಲ. ಸರ್ಕಾರಿ ಕಾಲೇಜುಗಳನ್ನು, ಸರ್ಕಾರಿ ಸ್ಕೂಲ್ಗಳನ್ನು ಮುಚ್ಚುತ್ತೆ. ಅಂದ್ರೆ ಉದಾಹರಣೆಗೆ ಕೆಪಿಎಸ್ಸಿ ಈಗ ಏನ್ ಹೇಳ್ತಾ ಇದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಕೆಪಿಎಸ್ಸಿ ಸ್ಕೂಲ್ ಅಂತ. ಕರ್ನಾಟಕದಲ್ಲಿ 3,500ರಿಂದ 4,000 ಗ್ರಾಮ ಪಂಚಾಯತಿ ಇದೆ. ಅಂದ್ರೆ 4,000 ಗ್ರಾಮ ಪಂಚಾಯತಿ ಸ್ಕೂಲ್. ಒಂದು ಗ್ರಾಮ ಪಂಚಾಯತಿ ಇವಾಗ ಪ್ರೆಸೆಂಟ್ ಅಲ್ಲಿ ಹೇಗೆ ಅಂದ್ರೆ 8ರಿಂದ 10 ಸ್ಕೂಲ್ಸ್ ಇದಾವೆ. ಸೊ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಕೆಪಿಎಸ್ಸಿ ಮ್ಯಾಗ್ನೆಟ್ ಸ್ಕೂಲ್ ಮಾಡಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ 8ರಿಂದ 10 ಸ್ಕೂಲ್ ಅನ್ನ ಮುಚ್ಚಬೇಕಾಗುತ್ತೆ. ಅದರಲ್ಲಿ 100ರಿಂದ 1000 ವಿದ್ಯಾರ್ಥಿಗಳು ಇರ್ಬೋದು. ಸೊ ಸರ್ಕಾರ ಅವರ ಉದ್ದೇಶ ಏನೇನು ಅಂದ್ರೆ ಒಂದು 4,000 ಕೆಪಿಎಸ್ಸಿ ಮ್ಯಾಗ್ನೆಟ್ ಸ್ಕೂಲ್ ಮಾಡ್ಕೊಂಡ್ಬಿಟ್ರೆ ಅವ್ರ ಜವಾಬ್ದಾರಿ ಮುಗೀತು ಶಿಕ್ಷಣ. ಫಸ್ಟ್ ಏನಂದ್ರೆ ಈ 4,000 ಸ್ಕೂಲ್ ಮಾಡ್ಕೊಂಡ್ಬಿಡೋಣ, ಬೇರೆ ಎಲ್ಲ ಮುಗಿಸ್ಬಿಡೋಣ, ಫಸ್ಟ್ ಉದ್ದೇಶ. ಇದರಿಂದ ಏನಿಲ್ಲ ಅಂದ್ರೆ 1.5ರಿಂದ 2 ಲಕ್ಷ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಎಷ್ಟು ಅಂದ್ರೆ ಒಂದು ಹಳ್ಳಿಯಲ್ಲಿ ಮಿನಿಮಮ್ ಒಂದು ಶಿಕ್ಷಕರ ಕೊರತೆಯಿಂದ ಒಂದು ಟೀಚರ್ ಇರ್ತಾರೆ. ಅವ್ರು 1ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ ವರೆಗೂ ಎಲ್ಲಾ ತರಗತಿಗೂ ಪಾಠ ಮಾಡ್ತಾ ಇರ್ತಾರೆ. ಆಲ್ರೆಡಿ ಶಿಕ್ಷಕರ ಕೊರತೆಯಿಂದ ಬಹಳಷ್ಟು ಹಳ್ಳಿಯಲ್ಲಿ ಮಕ್ಕಳು ಸ್ಕೂಲ್ ಹೋಗ್ತಾ ಇದ್ದಾರೆ. ಹಾಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದಲೂ ಸ್ಕೂಲ್ ಹೋಗ್ತಾ ಇದ್ದಾರೆ. ಸೊ ಈ ತರ ಮ್ಯಾಗ್ನೆಟ್ ಸ್ಕೂಲ್ ಮಾಡೋದ್ರಿಂದ ಈ ಎಲ್ಲಾ ಸ್ಕೂಲ್ ಮುಚ್ಚುತ್ತವೆ. ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ನೆಕ್ಸ್ಟ್ ಈ 4,000 ಸ್ಕೂಲ್ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಈ 4,000 ಸ್ಕೂಲ್ ಮಾಡೋದಕ್ಕೆ ಫಂಡ್ಸ್ ಬೇಕು. ಸೊ ಫಂಡ್ಸ್ ಬೇಕು ಅಂದ್ರೆ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಸಾಲ ತಗೊಳ್ತಾ ಇದ್ದಾರೆ, ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಡೆವಲಪ್ಮೆಂಟ್ ವರ್ಕ್ಸ್ ಇರೋ ಫಂಡ್ಸ್ ನ ಈ ಕಡೆ ತಗೊಳ್ತಾ ಇದ್ದಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಅನುದಾನ ಮಾಡ್ತಾರೆ, ಅಂದ್ರೆ ದತ್ತು ಕೊಡ್ತಾರೆ ಪ್ರೈವೇಟ್ ಅವರಿಗೆ. ಪ್ರೈವೇಟ್ ಅವರು ಯಾರನ್ನು ಅವರ ಲಾಭ ಇದ್ದಂಗೆ ದತ್ತು ತಗೊಳ್ಳೋದಿಲ್ಲ. ನಾವು ಅವಿದ್ಯಾವಂತರು, ನಾವೇನು ಇದ್ರ ಬಗ್ಗೆ ತಿಳಿಯಲ್ಲ ಅಂತ ಅನ್ಕೊಂಡಿರ್ತಕ್ಕಂತ ಎಲ್ಲಾ ಸರ್ಕಾರದ ಅಧಿಕಾರಿಗಳಿಗೂ ಸರ್ಕಾರದವರು ಕೂಡ ನೀವು ಇವತ್ತು ಬೆಟ್ಟು ಮಾಡಿ ತೋರಿಸಿದಿರಾ, ಉತ್ತರ ಕೊಟ್ಟಿದ್ದೀರಾ ಈ ಮೂಲಕ ಬರೋದ್ರ ಮೂಲಕ ಸ್ನೇಹಿತರೆ. ಸೊ ನಿಮ್ಗೆಲ್ಲರಿಗೂ ಮತ್ತೆ ನಾನು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಕ್ರಾಂತಿಕಾರಿ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಈಗ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.